ಸ್ನೇಹಿತರೆ, ಭಾಷಣ ಕೌಶಲ್ಯ ತರಬೇತುದಾರನಾಗಿ ನಾನು ಗುರುತಿಸ್ಕೊಂಡಿದ್ದೇನೆ. ಜೊತೆಗೆ ಭಾಷಣ ಕೌಶಲ್ಯದಲ್ಲಿ ಯಾರು ಕಲಿಬೇಕು ಅಂತ ಇರ್ತಾರೆ, ಎಷ್ಟೋ ಜನ ಕಲ್ತಿದ್ದಾರೆ, ಟಿ ವಿ ಓಟ್ಸ್ ಆಗಿದ್ದಾರೆ, ಎಂಟರ್ಪ್ರಿನರ್ಸ್ ಆಗಿದ್ದಾರೆ, ಎಮ್ ಎಲ್ ಎಗಳಾಗಿದ್ದಾರೆ, ಕಾರ್ಪೊರೇಟರ್ ಆಗಿದ್ದಾರೆ. ಅದು ನನ್ನ ಹೆಗ್ಗಳಿಕೆ. ಇವತ್ತು ನಮ್ಮ ಮಾಸ್ಟರ್ ಕ್ಲಾಸಿಗೆ ಬಂದಿರೋರು ಕೆಲವು ಪ್ರಶ್ನೆ ಕೇಳಿದ್ದಾರೆ. ಅವರ ಪ್ರಶ್ನೆಗೆ ಉತ್ತರ ಇಲ್ಲಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಸೇರುವುದು ಸರ್? ನಾರ್ಮಲಿ ನಮ್ಮ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೋಬೇಕು. ಇಮೇಲ್ ಐ ಡಿಯಿಂದ ಎಲ್ಲ ಸೋಷಿಯಲ್ ಮೀಡಿಯಾಗೆ ನಾವು ಕನೆಕ್ಟ್ ಆಗ್ಬೋದು. ಇವತ್ತು ನಿಮ್ಗೆ ಅಡ್ವಾಂಟೇಜ್ ಏನು ಗೊತ್ತಾ? ಎಲ್ಲದಕ್ಕೂ ಒಂದು ವಿಡಿಯೋ ಮಾಡಿದ್ದಾರೆ ಜನ. ಯೂಟ್ಯೂಬ್ ಸೇರೋದು ಹೇಗೆ, ಫೇಸ್ಬುಕ್ ಸೇರೋದು ಹೇಗೆ, ಎಲ್ಲ ನೀಟಾಗಿ ಡೀಟೈಲಾಗಿ ಗೈಡ್ ಮಾಡಿರ್ತಾರೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದ್ರ ಆಚೆಗೆ ನಮ್ಮ ಕೋರ್ಸಿಗೆ ಸೇರಿದಾಗ ನಮ್ಮ ಬ್ಯಾಕ್ ಎಂಡ್ ಟೀಮ್ನವರು ಒಬ್ರಿಗೆ ಗೈಡ್ ಮಾಡೋದಕ್ಕೆ ನಾವು ತಿಳಿಸ್ತೇವೆ. ಹೌ ವಿ ಕ್ಯಾನ್ ಲಿವರೇಜ್ ದಿಸ್ ಸ್ಪೀಕಿಂಗ್ ಸ್ಕಿಲ್ ಇಂಟು ಸೋಷಿಯಲ್ ಮೀಡಿಯಾ ಅಂಡ್ ಆಫೀಸ್. ಲಿವರೇಜ್ ಏನು, ನೀವು ಚೆನ್ನಾಗಿ ಕಲ್ತ್ಕೋತೀರಿ. ನೀವು ಮಾತನಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾಗೆ ಯೂಟ್ಯೂಬ್ನ ಅರ್ಥ ಮಾಡಿಕೊಂಡು ಯೂಟ್ಯೂಬ್ಗೆ ಎಷ್ಟು ಮಾತನಾಡಬೇಕು, ಫೇಸ್ಬುಕ್ಗೆ ಹೇಗಿರಬೇಕು, ರೀಲ್ಸ್ ಹೇಗಿರಬೇಕು, ಯಾವ ವಿಚಾರಗಳು ಜನರಿಗೆ ತಲುಪುತ್ತೆ, ಇದನ್ನು ಅರ್ಥ ಮಾಡಿಕೊಂಡು ಆ ಕುಶಲಗಾರಿಕೆ ಸ್ಕಿಲ್, ಪಬ್ಲಿಕ್ ಸ್ಪೀಕಿಂಗ್ ಇಸ್ ಕಾಲ್ಡ್ ಎಸ್ ಎ ಸ್ಕಿಲ್. ಆ ಸ್ಕಿಲ್ಲನ್ನು ನಮ್ಮ ಹತ್ರ ಕಲಿತೀರಿ. ಅದು ಕಲಿತಾಗ ನೀವು ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಬಳಸ್ಕೊಳ್ಳಿ. ನೀವು ಟಿ ವಿಗಾರೋ ಬಳಸ್ಕೊಳ್ಳಿ, ರೇಡಿಯೋಗಾರೋ ಬಳಸ್ಕೊಳ್ಳಿ, ಸ್ಟೇಜ್ಗಾರೋ ಬಳಸ್ಕೊಳ್ಳಿ. ಬಟ್ ಇವತ್ತು ಪ್ಲ್ಯಾಟ್ಫಾರ್ಮ್ ನಿಮ್ಗೆ ಇಮಿಡಿಯೇಟ್ ಅವೈಲಬಲ್ ಇರೋದು ಸೋಷಿಯಲ್ ಮೀಡಿಯಾ. ಅದಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಓಕೆ, ಹೌ ಟು ಗೆಟ್ ಥ್ರೂ ದ ಸ್ಟೇಜ್. ಸ್ಟೇಜ್ ಏನ ಬೇಕು ಅಂದರೆ ಅದರಿಂದ ಬೀಳಬೇಕು. ಕರೆಕ್ಟಾ? ಸ್ಟೇಜ್ ಮೇಲೆ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಸ್ಟೇಜ್ ಫಿಯರ್ ಇದೆ ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ. ಸೀರಿಯಸ್ಲಿ, ದಟ್ಸ್ ಇಟ್. ಡೋಂಟ್ ವರಿ, ಟೇಕ್ ಇಟ್ ಈಸಿ ಪಾಲಿಸಿ. ಹೋಗಿ ಬೊಕ್ಕೆ ಕೊಡಕ್ಕೆ ಹೋಗಿ, ಅಲ್ಲಿ ಇಲ್ಲಿ ಮೇಣದ ಬತ್ತಿ ದೀಪ ಹಚ್ಚಕ್ಕೆ ಹೋಗಿ, ಹೋಗ್ತಾ ಇರಿ, ಬರ್ತಾ ಇರಿ. ಮೇಕ್ ಯುವರ್ ಸ್ಟೇಜ್ ಆಸ್ ಯುವರ್ ಫ್ರೆಂಡ್. ದಾಟ್ಸ್ ಇಟ್. ಹೌ ಟು ಸ್ಪೀಕ್ ಸ್ಕಿಲ್ ಇನ್ ಟು ಸೋಷಿಯಲ್ ಮೀಡಿಯಾ ಸರ್? ಮಾತಾಡ್ದಂಗೆ ಈಗ ಮಾತಾಡ್ತಾ ಇದ್ದೀನಲ್ರಿ, ನಾವು ನ್ಯಾಚುರಲ್ ಆಗೇ ಇರಬೇಕು. ಅದು ಅರ್ಥ ಆಯ್ತಾ? ಸ್ವಾಭಾವಿಕವಾಗಿ ನಾವು ನಮ್ಮದಾಗಿರಬೇಕು. ಧ್ವನಿ, ಶಾರೀರಿಕ ಭಾಷೆ ಸ್ವಾಭಾವಿಕವಾಗಿರಲಿ, ಧ್ವನಿ ನಿಮ್ಮದಾಗಿರಲಿ, ಸ್ವಂತಿಕೆ ಇರಲಿ. ನಿನ್ನಂತೆ ನೀನಾಗು, ನಿನ್ನನ್ನು ಅರಿಮೊದಲು ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ ಅಂತ ಬೀಚಿ ಹೇಳಾರೆ. ಅದರಲ್ಲಿ ನಾನು ನಂಬಿಕೆ ಇಟ್ಟಿನಿ. ಓಕೆ, ವೆಂಕಟೇಶ್ ಅವರು ಬರೀ ಬುಕ್ಸ್ ಓದಿದರೆ ಸಾಕ ಅಥವಾ ಯೂಟ್ಯೂಬ್ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿದರೆ ಕಲಿಕೆ ಸಾಧ್ಯ ಆಗುತ್ತಾ ಸರ್? ಎಷ್ಟು ಚೆನ್ನಾಗಿ ಒಳ್ಳೆ ಪ್ರಶ್ನೆ ಕೇಳಿದಿರಿ ಸ್ವಾಮಿ. ನಾನು ಈಗಾಗಲೇ ಹೇಳ್ಬಿಟ್ಟಿದ್ದೀನಿ, ಪುಸ್ತಕ ಯಾವುದು ಅಂತ ಹೇಳ್ಬಿಟ್ಟಿದ್ದೀನಿ. ಕರೆಕ್ಟ್. ನುಡಿಗನ್ನಡಿ, ನಿರೂಪಣೆ, ನಿರೂಪಿಸಿ, ವ್ಯಕ್ತಿತ್ವ ಪರಿವರ್ತನೆ, ಇದ್ರದ್ದು ಇಂಗ್ಲಿಷ್ದು ಇದೆ. ಎಸ್, ಕರೆಕ್ಟ್. ಎಂಥ ಪ್ರಶ್ನೆ! ಬರೀ ಓದಿದ್ರೆಲ್ಲ ಉದ್ಧಾರ ಆಗೋಂಗಿದ್ರೆ ಪ್ರಪಂಚದಲ್ಲಿ ಎಲ್ಲ ಉದ್ಧಾರ ಆಗೋಗ್ಬಿಟ್ಟಿರೋದು. ಕರೆಕ್ಟಾ ಸ್ನೇಹಿತರೆ? ಹಾಗಲ್ಲ. ಅದು ಮಾಹಿತಿ. ಅದನ್ನ ಓದಿ ತಿಳಿದುಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಅಭ್ಯಾಸ ಮಾಡಿದ್ರೆ ಮಾತ್ರ. ಅದಕ್ಕೆ ನಾನು ಆನ್ಲೈನ್ ಆಫ್ಲೈನ್ ಕ್ಲಾಸ್ ಮಾಡ್ತಾ ಇರೋದು. ಅಲ್ಲಿ ಮಾಹಿತಿ ಕೊಟ್ಟಿದ್ದೀನಿ, ಇನ್ಫಾರ್ಮೇಶನ್ ಹೀಗೆ ಬೇಕು. ಹೇಗೆ ಧ್ವನಿಯ ಏರಿಳಿತವನ್ನ ಹೇಗೆ ಮಾಡಬೇಕು, ಧ್ವನಿಯ ವೇಗ, ಧ್ವನಿಯ ಓಘ ಹೇಗಿರಬೇಕು, ಅದು ಉಚ್ಚಾರ ಯಾವ ಸರಿ ಇರಬೇಕು, ಯಾವುದು ಅಲ್ಪಪ್ರಾಣ, ಯಾವುದು ಮಹಾಪ್ರಾಣ ತಿಳ್ಕೋಬೇಕು. ಓಕೆ, ಯೂಟ್ಯೂಬ್ ಆ್ಯಂಡ್ ಬುಕ್ಸ್ ಆರ್ ಇನ್ಫಾರ್ಮೇಶನ್, ಮಾಹಿತಿಯನ್ನು ಕೊಡ್ತದೆ. ನಮ್ಮ ಕ್ಲಾಸ್ಗೆ ಬಂದರೆ ಮೋಟಿವೇಶನ್ ಮತ್ತು ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ. ಕ್ಲಾರಿಟಿ ಬಂತಾ? ಟೈಪ್ ಮಾಡಿ ಮೋಟಿವೇಶನ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಶನ್ ಅಂತ, ನಿಮ್ಗೆ ಅದು ಕ್ಲಾರಿಟಿ ಬರಲಿ. ನೀವು ಎಷ್ಟೊಂದು ಜನ ಬರೀ ಇನ್ಫಾರ್ಮೇಶನ್ ತಗೊಂಬಿಟ್ಟು, ನಾನು ತಿಂಗಳಿಗೆ ಒಂದೆರಡು ಪುಸ್ತಕ ಓದೋರು ನೋಡಿದ್ದೀನಿ. ಅದರಲ್ಲಿ ಇರೋದು ಒಂದು ಪಾಯಿಂಟು ಅವ್ರ ಲೈಫಲ್ಲಿ ಅಳವಡಿಸ್ಕೊಳ್ಳಲ್ಲ, ಉದ್ಧಾರ ಆಗಲ್ಲ. ನಾನು ಬರೆದಿರೋ ಪುಸ್ತಕ, ನಾನು ಬರೆದಿರೋದನ್ನೇ ನಾನು ಅಳವಡಿಸ್ಕೊಂಡಿದ್ದೀನಿ, ನನಗೆ ಲಾಭ ಆಗ್ತಾ ಇದೆ. ಗಾಟ್ ದಿ ಪಾಯಿಂಟ್? ಗುಡ್. ಇಸ್ ವೆರಿ ಇಂಪಾರ್ಟೆಂಟು. ಬರೀ ಓದಿದ್ರೆ, ಬರೀ ಯೂಟ್ಯೂಬ್ ನೋಡಿದ್ರೆ, ನೋಡ್ತೀವಿ, ಫಿಲಮ್ಮು ನೋಡ್ತೀವಪ್ಪ, ಆಯ್ತಾ? ಅದರಲ್ಲಿ ಏನಾದ್ರು ಪಾಠ ಕಲ್ತ್ರೆ ಮಾತ್ರ ಉದ್ಧಾರ ಆಗೋದು. ಗುಡ್. ನೆಕ್ಸ್ಟ್, ಸತೀಶ್, ಹೌ ಟು ಆರ್ಗನೈಸ್ ಅವರ್ ಥಾಟ್ಸ್ ಇನ್ ಪಬ್ಲಿಕ್ ಸ್ಪೀಕಿಂಗ್. ಇದು ಥಾಟ್ ಫ್ಯಾಕ್ಟ್ರಿ, ಮೈಂಡ್. ಕರೆಕ್ಟಾ? ಮೈಂಡ್ ಇಲ್ಲಿ ಕ್ಲಿಯರ್ ಆದರೆ ಇಲ್ಲಿ ವರ್ಡ್ಸ್ ಬರೋದು. ಒಳ್ಳೆ ಪ್ರಶ್ನೆ. ಅಗೇನ್ ಗುಡ್. ಒಳ್ಳೆ, ಎಲ್ಲ ನೀವು ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ಮೈಂಡ್ ಏನೇನೋ ಗಲಿಬಿಲಿ ಇದ್ದು, ಆತಂಕ, ದುಗುಡ, ಭಯ ಎಲ್ಲ ಇದ್ರೆ ಇಲ್ಲಿ ಬರೋದೇ ಇಲ್ಲ. ಇದು ವಾಟರ್ ಟ್ಯಾಂಕ್ ಇದೆ, ಟ್ಯಾಂಕ್ ಇದೆ, ಇಲ್ಲಿ ನೀರು ಬಂದದ. ಇಲ್ಲಿ ಥಾಟ್ಸು, ಇಲ್ಲಿ ವರ್ಡ್ಸ್. ಈ ಕನ್ವರ್ಷನ್ ಪ್ರಾಸೆಸ್ ಇದೆಯಲ್ಲ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಆ ಕನ್ವರ್ಷನ್ ಚೆನ್ನಾಗಿ ಆಗಬೇಕು ಅಂದರೆ ನಾವು ನಮ್ಮ ಮೈಂಡ್ ಮೇಲೆ ವರ್ಕ್ ಮಾಡಬೇಕು. ಅದಕ್ಕೆ ನಾನು ಕಾನ್ಷಿಯಸ್, ಸಬ್ ಕಾನ್ಷಿಯಸ್ ಆ್ಯಂಡ್ ಸೂಪರ್ ಕಾನ್ಷಿಯಸ್ ಮೈಂಡ್ ಅಂತ ಇದೆ. ಸಬ್ ಕಾನ್ಷಿಯಸ್ ಮೈಂಡ್ ಅಂದ್ಬಿಟ್ಟು ಬಗ್ಗೆ ಒಂದು 45 ನಿಮಿಷ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆ ವಿಡಿಯೋ ಒಂದು ಸ್ವಲ್ಪ ನೋಡಿಬಿಡಿ.
ಬಿಕಾಸ್ ಇಡೀ ಇನ್ಫಾರ್ಮೇಷನ್ ನಿಮಗೆ ಸಿಗ್ತದೆ. ಆ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ವರ್ಕ್ ಮಾಡ್ಕೊಳ್ಳಿ, ದಟ್ಸ್ ಎನಫ್ ಫಾರ್ ಯು. ಓಕೆ. ದೆನ್ ಯಾರು ರವಿ ನಾಯಕ್, ವಾಟ್ಸ್ ದಿ ಮಿನಿಮಮ್ ಟೈಮ್ ರಿಕ್ವೈರ್ಡ್ ಟು ಬಿಕಮ್ ಪಬ್ಲಿಕ್ ಸ್ಪೀಕರ್? ಮಿನಿಮಮ್ ಟೈಮ್ ಒಂದೇ ದಿನದಲ್ಲಿ ಮೋಟಿವೇಟ್ ಆಗಿದ್ದಾರೆ, 3 ದಿನದಲ್ಲಿ ನಂತರ ರೆಸಿಡೆನ್ಷಿಯಲ್ ಕ್ಯಾಂಪಲ್ಲಿ ಮೋಟಿವೇಟ್ ಆಗಿ ನೆಕ್ಸ್ಟ್ ಲೆವೆಲ್ ಹೊಟ್ಟೋಗ್ಬಿಟ್ಟಿದ್ದಾರೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಕೆಲವರು 1 ವರ್ಷ 2 ವರ್ಷ 3 ವರ್ಷ ನಿಧಾನಕ್ಕೆ ತಗೋತಾರೆ. ಇಟ್ ಈಸ್ ಅಪ್ ಟು ಯು. ಬಟ್ ನನ್ನ ಪ್ರಕಾರ, ನಾನು ಸಾಮಾನ್ಯವಾಗಿ ರೋಲ್ಸ್ ರಾಯ್ಸ್ ಕಾರದೊಂದು ಫೋಟೋ ತೋರಿಸ್ತಾ ಇರ್ತೇನೆ. ರೋಲ್ಸ್ ರಾಯ್ಸ್ ಕಾರ್, ಒಂದು ಕಾರ್ ರೆಡಿ ಆಗೋಕ್ಕೆ 6 ಮಂತ್ಸ್ ಬೇಕು. ಟೊಯೋಟಾ ಒಂದು ಕಾರ್ ರೆಡಿ ಆಗೋಕ್ಕೆ 6 to 7 hours ಅಂತೆ. ಬಟ್ ರೋಲ್ಸ್ ರಾಯ್ಸ್ ಗಟ್ಟಿಯಾಗಿ ನನ್ಗೆ ಹೆಂಗೆ ಬೇಕು ಹಂಗೆ ಡಿಸೈನ್ ಮಾಡ್ಕೊಳ್ಳೋದು. ಒಂದು ಸ್ಕಿಲ್ ಕಲಿಯೋಕ್ಕೆ ರಿಸರ್ಚರ್ಸ್ ಹೇಳಿರೋದು ಅಟ್ಲೀಸ್ಟ್ ಯು ಹ್ಯಾವ್ ಟು ಗಿವ್ 6 ಮಂತ್ಸ್ ಅಂತ. ನೀವು ದಿನಕ್ಕೆ ಅರ್ಧ ಗಂಟೆ ಎತ್ತಿಟ್ರಾ, 1 ಗಂಟೆ ಎತ್ತಿಟ್ರಾ, 2 ಗಂಟೆ ಎತ್ತಿಟ್ರಾ ಸ್ಕಿಲ್ ಕಲಿಯೋಕ್ಕೆ, ದಟ್ ಮ್ಯಾಟರ್ಸ್. ನೀವು ಜಾಸ್ತಿ ಟೈಮ್ ಇಡಿ. ಅದಕ್ಕೆ ನಾನು ಮಾಡ್ಯೂಲ್ಸ್ ಮಾಡಿದ್ದೀನಿ. ಹೇಗಿದ್ರು ವಿಡಿಯೋ ಮಾಡ್ಯೂಲ್ಸ್ನ ನೋಡಿ ಕಾಮೆಂಟ್ ಮಾಡಿ ಅಂತೀನಿ. ಗುರುವಾರ ಬಂದು 3+1 4 ಟಾಪಿಕ್ಸ್ ಮಾತಾಡಿ ಅಂತ ಹೇಳ್ತಾ ಇರ್ತೀನಿ. ಓಕೆ. ಪುಸ್ತಕದಲ್ಲಿರೋ ಇನ್ಫಾರ್ಮೇಷನ್ ತಗೊಂಡು ಅರ್ಥ ಮಾಡಿಕೊಂಡು ಅದನ್ನು ಆ ಪ್ರಾಸೆಸ್ ಅಳವಡಿಸಿ ಅಂತ ಹೇಳ್ಕೊಡ್ತಾನೆ. ಹಾಗಾಗಿ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ಸ್ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ 6 ಮಂತ್ಸ್. ಬಟ್ ನಾನು 30 ವರ್ಷದಿಂದ ಕಲಿತಾ ಇದ್ದೀನಪ್ಪ. ಯಾಕೆಂದರೆ ಭಾಷೆ ಅಥವಾ ಕಲಿಕೆ ನಾನು ಅವತ್ತಿಂದ ಇನ್ನೂ ಕಲಿತಾನೇ ಇರೋದ್ರಿಂದ ಬೇರೆಯವ್ರಿಗಿಂತ ನಾನು ನೆಕ್ಸ್ಟ್ ಲೆವೆಲ್ ಇರ್ತೀವಿ ಅಷ್ಟೇ. ದಟ್ಸ್ ಇಟ್. ಸೊ ದೆರ್ ಇಸ್ ನೋ ಎಂಡ್ ಫಾರ್ ಲರ್ನಿಂಗ್ ಫ್ರೆಂಡ್. ಸಾಯೋ ಕೊನೆ ದಿನದವರೆಗೂ ಇದ್ದೇ ಇರ್ತದೆ. ಕೋಆರ್ಡಿನೇಷನ್ ಬಿಟ್ವೀನ್ ಥಾಟ್ಸ್ ಆ್ಯಂಡ್ ಸ್ಪೀಕ್, ಈಗಾಗಲೇ ಉತ್ತರ ಕೊಟ್ಟೆ ನಾನು. ಮೈಂಡ್ ಆರಾಮಾಗಿ, ಅದಕ್ಕೆ ಫಾರ್ಮುಲಾ ಹೇಳ್ತೀನಿ. ಒಂದು ಎಲ್ಲರೂ ಟೈಪ್ ಮಾಡಿ 3 C's ಅಂತ, ಅಥವಾ 3 C's ಟೈಪ್ ಮಾಡೋದು ಬೇಡ, ಕೂಲ್, ಕಾಮ್, ಕಂಫರ್ಟಬಲ್ ಅಂತ ಟೈಪ್ ಮಾಡಿ. ಕೂಲ್, ಕಾಮ್, ಕಂಫರ್ಟಬಲ್. ಕೂಲ್ ತಣ್ಣಗೆ, ಕಾಮ್ ಪ್ರಶಾಂತವಾಗಿ, ಕಂಫರ್ಟಬಲ್ ಆರಾಮದಾಯಕವಾಗಿ ನಾವಿರಬೇಕು. ಓಕೆ. ಹೌ ಟು ಜಾಯಿನ್ ಸರ್ ಸೋಷಿಯಲ್ ಮೀಡಿಯಾ? ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಈಗ ಸೋಷಿಯಲ್ ಮೀಡಿಯಾದಲ್ಲೇ ಉತ್ತರ ಸಿಗ್ತದೆ. ನೀವೊಂದು ಇಮೇಲ್ ID ಕ್ರಿಯೇಟ್ ಮಾಡ್ಕೊಂಡ್ರೆ ಆಯಿತು. ಬೇರೆ ಬೇರೆ ಇದಕ್ಕೆ ಕನೆಕ್ಟ್ ಆಗ್ತದೆ. ಒಂದು ಪಾಸ್ವರ್ಡ್ ಏನೋ ಕ್ರಿಯೇಟ್ ಮಾಡ್ಕೋಬೇಕು. ಅದಾದಮೇಲೆ ಎಲ್ಲದಕ್ಕೂ ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ಬೋದು. ಓಕೆ. ನಾನು ಇದು 2-3 ಕೇಳಿರೋದ್ರಿಂದ ಸಾಧ್ಯ ಆದರೆ ಅದ್ರ ಮೇಲೇ ಪ್ರಾಪರ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಒಂದು ವಿಡಿಯೋ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಮಾಡಾಕ್ತೀನಿ. ನಿಮ್ಗೆ ಜಾಸ್ತಿ ಜನ ಡೌಟ್ ಇದೆ ಅಂತ ಗೊತ್ತಾಯ್ತಲ್ಲ, ಅದರಿಂದ ಅದನ್ನು ಮಾಡೋಣ. ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡಿ. ಓಕೆ. ನಮ್ಮ ಕೋರ್ಸ್ ಸೇರಿದವ್ರಿಗಂತೂ ನಮ್ಮ ಬ್ಯಾಕ್ ಎಂಡ್ ಟೀಮ್ ಅವರು ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಏನಾದ್ರು ಬೇಕಂದರೆ ಡೋಂಟ್ ವರಿ. ಬಾಲಚಂದ್ರ, ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗಬೇಕು ಮತ್ತು ಸ್ಟೇಜ್ ಮೇಲೆ ನಿರಂತರವಾಗಿ ಮಾತನಾಡಬೇಕು. ಅದಕ್ಕೋಸ್ಕರನೇ ಕೋರ್ಸ್ ಮಾಡ್ತಾ ಇದ್ದೀನಿ. 30+10 years 40 years ಆಫ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಹೆಚ್ಚು ಕಲಿಕೆ ಪುಸ್ತಕ ಮಾಹಿತಿ ಕೊಡ್ರಿ ಸರ್. Amazon.in ಹೋಗಿ ಜಯಪ್ರಕಾಶ್ ನಾಗ್ತಿರ್ಲಿಂದ ಟೈಪ್ ಮಾಡಿ, ನನ್ನ ಪುಸ್ತಕಗಳೆಲ್ಲ ಬರುತ್ತೆ. ಪರ್ಚೇಸ್ ಮಾಡಿ, ನಿಮ್ಮ ಮನೆಗೆ ಪುಸ್ತಕ ಬರುತ್ತೆ. ಎಲ್ಲ ಒಂದ್ಸರಿ ಗ್ಲ್ಯಾನ್ಸ್ ಮಾಡಿ, ಯಾವ ಪುಸ್ತಕ ಫಸ್ಟ್ ಓದಬೇಕು ಅಂತ ಓದಕ್ಕೆ ಶುರು ಮಾಡಿ. ನನ್ನ ಪುಸ್ತಕಗಳೇ ಅರ್ಧ ನಿಮ್ಮ ಲೈಫ್ನ ಉದ್ಧಾರ ಮಾಡೋಕ್ಕೆ ಸಾಕು. ಓಕೆ. ಕೋರ್ಸ್ ಡ್ಯೂರೇಷನ್ 3 months. ಗೋಲ್ಡ್ ಕಮ್ಯುನಿಟಿ, ಡೈಮಂಡ್ ಕಮ್ಯುನಿಟಿ 1 year. ಬಟ್ ಗೋಲ್ಡ್ ಕಮ್ಯುನಿಟಿ 3 months ಸೇರಿದ್ರು 1 year ಆಫ್ ಸಪೋರ್ಟ್ ಆ್ಯಂಡ್ ಲೈಫ್ ಲಾಂಗ್ ಕಮ್ಯುನಿಟಿನಲ್ಲಿ, ನಮ್ಮ ಕಮ್ಯುನಿಟಿನಲ್ಲಿ ಇರ್ತೀರಿ. ಯಾಕೆ ನಮ್ಮದೇ ಒಂದು ಕಮ್ಯುನಿಟಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೇವೆ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡಲ್ಲಿ. ಡೈಮಂಡ್ ಕಮ್ಯುನಿಟಿ 1 year ಆಫ್ ಹ್ಯಾಂಡ್ ಹೋಲ್ಡಿಂಗ್ ಆ್ಯಂಡ್ ಅಫ್ಕೋರ್ಸ್ ಲೈಫ್ ಟೈಮ್ ನಮ್ಮ ಜೊತೆ ಅವರು ನಮ್ಮ ಡೈಮಂಡ್ ಕಮ್ಯುನಿಟಿಯಲ್ಲಿ ಇರ್ತಾರೆ. ದಾಟ್ಸ್ ಇಟ್. ಓಕೆ. ದೆನ್ ಇನ್ನು ಎಲ್ಲ ಪ್ರಶ್ನೆಗಳು ಮುಗೀತು. ಓಕೆ. ಗುಡ್. ಐ ಆಮ್ ವೆರಿ ಹ್ಯಾಪಿ. ನೀವೆಲ್ಲರೂ ತುಂಬ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದೀರಿ. ಒಟ್ಟಾರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಒಂದ್ಸರಿ ಕಾಮೆಂಟ್ ಮಾಡಿ. ನನ್ನ ಉತ್ತರಗಳು ನಿಮಗೆ ಸಮಾಧಾನ ತಂದಿದೆ ಅಂತ ಅಂದ್ಕೊಂಡಿದ್ದೇನೆ. ಅದರ ಆಚೆಗೂ ಇನ್ನೂ ಪ್ರಶ್ನೆಗಳಿದ್ದರೆ ನಮ್ಮನ್ನು ಸಂಪರ್ಕ ಮಾಡ್ತಾಯಿರಿ. ನಮ್ಮ ಕಚೇರಿಯ ಸಂಖ್ಯೆ 9341259267. ಜಯಪ್ರಕಾಶ್ ನಾಗ್ತಿರ್ಲಿ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ. ಏನಂತೀರಿ? ಬಾಯ್ ಬಾಯ್.